ಸವಿತಾ ಸಮಾಜದ 80 ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರ ವಿತರಣೆ. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ವತಿಯಿಂದ 2026-27ನೇ ಸಾಲಿನ ಚಿಕ್ಕಬಳ್ಳಾಪುರ ತಾಲೂಕು ಸವಿತಾ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಸವಿತಾ ಸಮಾಜದ ವಿದ್ಯಾರ್ಥಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸುಮಾರು 80 ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಯಿತು. ಸವಿತಾ ಸಮಾಜದ ವಿದ್ಯಾರ್ಥಿಗಳು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಅಧ್ಯಕ್ಷತೆ ಪಿಜಿ ಹರೀಶ್, ಅಧ್ಯಕ್ಷರು ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ಪಟ್ರೇನಹಳ್ಳಿ. ಮುಖ್ಯ ಅತಿಥಿಗಳು ವಿ ಸದಾನಂದ, ಓಂ ಎಂಟರ್ಪ್ರೈಸಸ್ ಡೆವಲಪರ್ಸ್ ಹಾಗೂ ಮಾಜಿ ಅಧ್ಯಕ್ಷರು ಆಹಾರ ನಿಗಮ ಮಂಡಳಿ ಬೆಂಗಳೂರು. ಎಂಎಸ್ ಮುತ್ತುರಾಜು, ಅಧ್ಯಕ್ಷರು ಸವಿತಾ ಸಮಾಜ ನಿಗಮ ಮಂಡಳಿ ಬೆಂಗಳೂರು. ಗಜೇಂದ್ರ, ಸಮಾಜ ಸೇವಕರು ಚೇಲೂರು ತಾಲೂಕು. ಕೆಸಿ ಮುರಳಿ, ಸಮಾಜ ಸೇವಕರು ವೈಟ್ಫೀಲ್ಡ್. ವಿಶೇಷ ಆಹ್ವಾನಿತರು ಎನ್ಎಸ್ ನರಸಿಂಹಮೂರ್ತಿ, ಜಿಲ್ಲಾ ಗೌರವಾಧ್ಯಕ್ಷರು ಸವಿತಾ ಸಮಾಜ ಚಿಕ್ಕಬಳ್ಳಾಪುರ. ಸಿಎ ರವಿ, ಜಿಲ್ಲಾಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಚಿಕ್ಕಬಳ್ಳಾಪುರ. ಕೆ ನಾಗರಾಜು, ತಾಲೂಕು ಅಧ್ಯಕ್ಷರು ಸವಿತಾ ಸಮಾಜ ಚಿಕ್ಕಬಳ್ಳಾಪುರ. ಟ್ರಸ್ಟ್ನ ಪದಾಧಿಕಾರಿಗಳು ಬಿ ವೆಂಕಟೇಶ್, ಕಾರ್ಯದರ್ಶಿ ಆರ್ ಮೋಹನ್ ಖಜಾನ್ಸಿ, ನಾರಾಯಣ ಸ್ವಾಮಿ ಸದಸ್ಯರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಮುಖಂಡರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕೊನೆಯದಾಗಿ ಅನೇಕ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ. ಏನ್ ಕಾರ್ಯಕ್ರಮ ಇವತ್ತು ಅಂಬೇಡ್ಕರ್ ಭವನದ ಅಧ್ಯಕ್ಷರು ಚಿಕ್ಕಬಳ್ಳಾಪುರ. ನಮ್ಮ ಕಾರ್ಯಕ್ರಮ ಇವತ್ತು ಸವಿತಾ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು ನಾವು ಒಂದು 80 ಜನ ಮಕ್ಕಳಿಗೆ 14 ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೀರಿ ಮತ್ತು ಸುಮಾರು ಒಂದು 68 ಜನ ಮಕ್ಕಳಿಗೆ ಇವತ್ತು ವಿದ್ಯಾರ್ಥಿ ವೇತನವನ್ನು ಕೊಟ್ಟಿದ್ದೀರಿ. ಸುಮಾರು ಒಂದು 2 ವರ್ಷಗಳಿಂದ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಷ್ಟು ಜನಕ್ಕೆ ವಿದ್ಯಾರ್ಥಿ ವೇತನ ಇವತ್ತು ನೀಡಿದ್ರು? ನಾವು ಚಿಕ್ಕಬಳ್ಳಾಪುರ ತಾಲೂಕಿಗೆ ಕೊಡ್ತಾ ಇದ್ದೀರಿ. ಅದರಲ್ಲಿ ಸುಮಾರು ಒಂದು 80 ಜನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಯಾವ್ಯಾವ ತರಗತಿ? ಪ್ರತಿ ಮನೆಗೂ ಒಬ್ಬರಿಗೆ ಕೊಡ್ತಾ ಇದ್ದೀರಿ. ಯಾವ್ಯಾವ ಕ್ಲಾಸ್ ಕೊಟ್ಟಿದ್ದೀರಿ ಸರ್? 8ನೇ ತರಗತಿಯಿಂದ SLC PUC ಡಿಗ್ರಿವರೆಗೂ ಕೊಡ್ತಾ ಇದ್ದೀವಿ. ಇನ್ನು ಏನೇನ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನೇನ್ ನಡೀತು ಸರ್? ಸರ್, ಇವತ್ತು ನಮ್ಮ ನಿರ್ಗಮ ಮಂಡಳಿ ಅಧ್ಯಕ್ಷರು ಮುತ್ತುರಾಜು ಅವರು ಬಂದಿದ್ರು, ಮತ್ತೆ ಮಾಜಿ ಆಹಾರ ನಿರ್ಗಮ ಮಂಡಳಿ ಸದಾನಂದ ಅವರು ಬಂದಿದ್ರು, ಮತ್ತು ನಮ್ಮ ಇವರು ಸಮಾಜ ಸೇವಕರಾದ ಗಜೇಂದ್ರ ಅವರು ಬಂದಿದ್ರು, ಮತ್ತೆ ರಾಜ್ಯಾಧ್ಯಕ್ಷರು ಆದ ಇವರು ಮುರಳೀಗೌಡ ಅವರು ಬಂದಿದ್ರು. ಇನ್ನೇನೇ ನಡೆಯಿದೆ ಸರ್ ಈ ಕಾರ್ಯಕ್ರಮ? ಮುಂದಿನ ದಿನಗಳಲ್ಲಿ ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ಕಡೆಯಿಂದ ಏನೆಲ್ಲ ಕಾರ್ಯಕ್ರಮಗಳು ನಡೀಬಹುದು ಹಾಗೂ ಸವಿತಾ ಸಮಾಜಕ್ಕೆ ಏನೆಲ್ಲ ನಿಮ್ ಕೊಡುಗೆ ಕೊಡ್ಬೋದು ಸರ್? ನಮ್ಮ ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಇದು ಪುಸ್ತಕ ಬ್ಯಾಗ್ ವಿತರಣೆ ಕಾರ್ಯಕ್ರಮಗಳನ್ನು ನಾವು 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಪುಸ್ತಕ ಬ್ಯಾಗ್ ಎಲ್ಲ ಕೊಟ್ಟಿದ್ವಿ. ಮತ್ತೆ ಇವಾಗ ಪ್ರತಿಭಾ ಪುರಸ್ಕಾರ ಮತ್ತು ಸ್ಕಾಲರ್ಶಿಪ್ ಕೊಟ್ಟು ಬಂದಿದ್ವಿ. ಮತ್ತೆ ನಮ್ಮ ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ಕಡೆಯಿಂದ ನಾದಸ್ವರ, ಡೋಲು ಇದನ್ನು ಉಚಿತವಾಗಿ ನಾವು ಕಲಿಸ್ತಾ ಇದ್ವಿ. ಸಂಗೀತ ಪಾಠಶಾಲೆಯನ್ನು ಮಾಡಿದ್ದೀರಿ. ಮತ್ತೆ ಯಾರಾದರೂ ಸತ್ತೋದ್ರೆ ಅವ್ರಿಗೆ 5,000 ರೂಪಾಯಿಯನ್ನು ಮಣ್ಣಿಗೆ ಅಂತ್ಯಕ್ರಿಯೆಗೆ ನಾವು 5,000 ರೂಪಾಯಿ ಕೊಡ್ತಾ ಇದ್ದೀವಿ. ಮತ್ತು ಉಚಿತ ಸಾಮೂಹಿಕ ವಿವಾಹನೂ ಇದೆ.
ನಾವು ಮೊನ್ನೆ ವರ್ಷ ಕರೆದಿದ್ರಿ, ಯಾರು ಬಂದಿಲ್ಲ. ಈ ವರ್ಷನೂ ಮತ್ತೆ ನಾವು ಅದನ್ನ ಪ್ರಯತ್ನ ಪಡ್ತೀವಿ. ಸರ್ಕಾರದಿಂದ ಏನಾದ್ರು ಬೆಂಬಲ ಇದೆಯಾ ಸರ್ ನಿಮ್ಮ ಒಂದು ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ಆಗಿರ್ಬೋದು, ಈ ಸವಿತಾ ಸಮಾಜ ಅಂತ ಒಂದು ವಿದ್ಯಾರ್ಥಿಗಳು ಕೊಡ್ತಾ ಇದ್ದೀವಿ, ಇದಕ್ಕೆ ಸರ್ಕಾರದಿಂದ ಏನಾದ್ರು ಬೆಂಬಲ ಇದೆಯಾ? ಅದಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನವನ್ನು ನಾವು ತಗೊಂತ ಇಲ್ಲ, ನಮ್ಗೆ ಕೊಡ್ತಾನೂ ಇಲ್ಲ. ಇದು ನಮ್ಮ 7 ಜನ ಕುಟುಂಬಸ್ಥರು ಏನಿದ್ದಾರೆ 1982ರಲ್ಲಿ ಇದು ಟ್ರಸ್ಟ್ ಮಾಡಿದ್ರು. ಹಿರಿಯರು ಇದನ್ನ ನಡೆಸ್ಕೊಂಡ್ ಬರ್ತಾ ಇದ್ರು. ಸ್ವಲ್ಪ ಕಾರಣಾಂತರಗಳಿಂದ ಒಂದು 30 ವರ್ಷದಿಂದ ಇದು ನಿಂತಿತ್ತು. ಮತ್ತೆ ನಾವು ಈ ಹೊಸ ಕಮಿಟಿ ಮಾಡಿ ಹೊಸ ಅಧ್ಯಕ್ಷರು ಕಾರ್ಯದರ್ಶಿಗಳು ಇವರೆಲ್ಲ ಬಂದ್ಮೇಲೆ ಇದು ಮತ್ತೆ ರನ್ನಿಂಗ್ ಆಗಿ ಇವಾಗ 2 ವರ್ಷಗಳಿಂದ ನಾವು ಇದನ್ನ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಆ ಕುಟುಂಬಗಳ ಹೆಸರು ಹೇಳ್ಬೋದಾ? ಯಾವ ಒಂದು ಗ್ರಾಮಕ್ಕೆ ಸೇರಿದವರು ನಮ್ಗೊಂದು ಮಾಹಿತಿ ಕೊಡ್ಬೋದಾ? ನಾವು ಪಟ್ಟಣಹಳ್ಳಿ ನಮ್ದು. ನಾವು ಪಂಡಿತ್ ನಾರಾಯಣಪ್ಪನವರ ಕುಟುಂಬದ ಕಡೆ ಇರುವ. ಮತ್ತೆ ಇವರು ಬಿ ವೆಂಕಟೇಶ್ ಅಂತ ಇವರು ಚಿಕ್ಕಬಳ್ಳಾಪುರದಿಂದ ಇದ್ದಾರೆ. ಮತ್ತೆ ಇವರು ಕರೇಸಂದ್ರ ದಿಂದ ಬರ್ತಾರೆ. ಮತ್ತೆ ಇವರು ಹೊರಗೋಡು ನಾರಾಯಣ ಸ್ವಾಮಿ ಅವರು. ನನ್ನ ಹೆಸರು ವೆಂಕಟೇಶ್ ಅಂತ, ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ಕಾರ್ಯದರ್ಶಿ. ಈಗ ನಾವು ಸುಮಾರು 82ರಲ್ಲಿ ಸ್ಥಾಪನೆ ಆಯಿತು. 82ರಿಂದ ಸುಮಾರು ಒಂದು 40 ವರ್ಷ ಏನು ಕಾರ್ಯಕ್ರಮ ಇಲ್ಲದೆ ಮೂಲೆ ಗುಂಪಾಗಿತ್ತು. ನಾವು 2022ರಿಂದ ನಾವು ಹ್ಯಾಂಡ್ ಓವರ್ ತಗೊಂಡು ನಾವು 4 ಜನ ಇದನ್ನ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ವಿ. ಆವತ್ತಿಂದಾನು ಸ್ಕಾಲರ್ಶಿಪ್ಪು, ಆಮೇಲೆ ಮತ್ತೆ ನಾದಸ್ವರ, ಡೋಲು, ಅವ್ರಿಗೆ ನುಡಿಸೋರಿಗೆ ಸಪ್ರೇಟಾಗಿ ಒಂದು ರೂಮ್ ಮಾಡಿಕೊಟ್ಟು ಅವ್ರಿಗೆ ಏನೇನು ಬೇಕೋ ಅದು ಅನುಕೂಲ ಎಲ್ಲ ಮಾಡಿಕೊಟ್ಟಿದ್ದೀವಿ. ಈಗ ಈ ವರ್ಷ ಈ ಪುಸ್ತಕ ಬ್ಯಾಗು ಸುಮಾರು ಒಂದು 3 ಜನಕ್ಕೆ 1ನೇ ತಾರೀಕಿಂದ 8ನೇ ತಾರೀಕುವರೆಗೂ 8ನೇ ತರಗತಿವರೆಗೂ ಕೊಟ್ಟಿದ್ವಿ. ಈಗ ಸ್ಕಾಲರ್ಶಿಪ್ ಕೊಟ್ಟಿದ್ವಿ. ಅದನ್ನೇ ಸ್ಪೆಷಲ್ ಏನಂದರೆ ಈಗ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ. ಅದರಲ್ಲೂ ವಿಶೇಷತೆ ಏನು ಅಂದರೆ ಅವ್ರ ತಂದೆ ತಾಯಿಗೂ ನಾವು ಸನ್ಮಾನ ಮಾಡ್ತೀವಿ. ಅದು ತುಂಬ ವಿಶೇಷ. ಯಾಕಂದ್ರೆ ಬೇರೆ ಮಕ್ಕಳಿಗೆ ಇದು ಗೊತ್ತಾಗ್ಬೇಕು, ನಮ್ಮ ತಂದೆ ತಾಯಿಗೆ ಈ ತರ ಮಾಡ್ತಾ ಇದ್ದಾರೆ, ನಾವು ಈ ತರ ಮುಂದೆ ನಾವು ಹೋದ್ರೆ ನಮ್ಮ ತಂದೆ ತಾಯಿಗೆ ಮಾಡ್ತಾರೆ. ಅದಕ್ಕೋಸ್ಕರ ಈ ತರ ನಾವು ಈ ಸಾರಿ ಮಾಡಿದ್ವಿ. ಮುಂದೆನೂ ಇದನ್ನೇ ಜನರ ಮುಂದೆ ಇಟ್ಕೊಂಡು ನಾವು ಮುಂದುವರಿದ್ವಿ. ನನ್ನ ಹೆಸರು ಆರ್ಮೋಹನ್ ಅಂತ, ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ನಾವು 2 ವರ್ಷದಿಂದ ಕವಿತೆ ಮಾಡ್ಕೊಂಡು ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ಕಾಳಿದಾಸ ಸಮಾರಂಭ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಜಪ್ತಿ, ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ. ವರ್ಷವೂ ನಾವು ಟ್ರಸ್ಟಿಂದ ಎಲ್ಲ ಮಾಡ್ಕೊಂಡು ಬರ್ಬೋದು. ಪರೋಕ್ಷವಾಗಿ ಸವಿತಾ ಸಮಾಜಕ್ಕೆ ನಿಮ್ಮ ಕಡೆಯಿಂದ ಬೆಂಬಲ ಕೊಡ್ತಾ ಇದ್ದೀರಾ? ಸವಿತಾ ಸಮಾಜದ ವಿಕಾಸಕ್ಕಿಂತ ನಮ್ಮ ಟ್ರಸ್ಟ್ ಕೆಲಸ ಮಾಡ್ತೀವಿ.